ಕೇಂದ್ರದ ಮೇಲೆ ಬಾಂಬ್ ಹಾಕಿದ್ದಾರೆ ಸಚಿವ ಮುನಿಯಪ್ಪ. ಕೇಂದ್ರ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ, ಮಧ್ಯದಲ್ಲಿ ಅಕ್ಕಿಯನ್ನ ನಿಲ್ಲಿಸಬೇಡಿ ಅಂತ ಆಗ್ರಹಿಸಿದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಕೇಂದ್ರದ ಮೇಲೆ ಡೌಟ್? KH ಮುನಿಯಪ್ಪನವ್ರಿಗೆ ಅಂತ ಡೌಟ್ ಯಾಕೆ? ಏನಾದ್ರೂ ಹಿಂಟ್ ಇದೆಯಾ, ಏನಾದ್ರೂ ಕ್ಲೂ ಇದೆಯಾ ಅಕ್ಕಿ ನಿಲ್ಲಿಸ್ಬಿಡ್ತಾರೆ ಅಂತ? ಗೊತ್ತಿಲ್ಲ. ಒಟ್ನಲ್ಲಿ KH ಮುನಿಯಪ್ಪ ಹೇಳ್ತಾ ಇದ್ದಾರೆ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ ಕೇಂದ್ರ ಅಂತ. ರಾಜ್ಯದಲ್ಲಿ ಇವರು ಗ್ಯಾರಂಟಿ ಯೋಜನೆಗಳನ್ನ ಅರ್ಧಕ್ಕರ್ಧದಲ್ಲೇ ಕೈ ಬಿಟ್ಟು ಹಳ್ಳ ಹಿಡಿಸಿದ್ರು, ಆದ್ರೆ ಕೇಂದ್ರ ಕೂಡ ಹಂಗೆ ಮಾಡುತ್ತೆ ಅಂತ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಸಚಿವ ಮುನಿಯಪ್ಪ ಆ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಕಲ್ಪ್ರಾಣಿ. ಮುಖ್ಯವಾದ ವಿಷಯ ಏನಂದರೆ, ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದರೂ ಕೂಡ ತಗೊಳ್ತಾ ಇಲ್ಲ ಅಂತಂದು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು. ಮತ್ತೆ ಕೇಂದ್ರದ ಮೇಲೆ ಬಾಂಬ್ ಹಾಕಿದ್ದಾರೆ ಸಚಿವ ಮುನಿಯಪ್ಪ. ಕೇಂದ್ರ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ, ಮಧ್ಯದಲ್ಲಿ ಅಕ್ಕಿಯನ್ನ ನಿಲ್ಲಿಸಬೇಡಿ ಅಂತ ಆಗ್ರಹಿಸಿದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಕೇಂದ್ರದ ಮೇಲೆ ಡೌಟ್? KH ಮುನಿಯಪ್ಪನವ್ರಿಗೆ ಅಂತ ಡೌಟ್ ಯಾಕೆ? ಏನಾದ್ರೂ ಹಿಂಟ್ ಇದೆಯಾ, ಏನಾದ್ರೂ ಕ್ಲೂ ಇದೆಯಾ ಅಕ್ಕಿ ನಿಲ್ಲಿಸ್ಬಿಡ್ತಾರೆ ಅಂತ? ಗೊತ್ತಿಲ್ಲ. ಒಟ್ನಲ್ಲಿ KH ಮುನಿಯಪ್ಪ ಹೇಳ್ತಾ ಇದ್ದಾರೆ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ ಕೇಂದ್ರ ಅಂತ. ರಾಜ್ಯದಲ್ಲಿ ಇವರು ಗ್ಯಾರಂಟಿ ಯೋಜನೆಗಳನ್ನ ಅರ್ಧಕ್ಕರ್ಧದಲ್ಲೇ ಕೈ ಬಿಟ್ಟು ಹಳ್ಳ ಹಿಡಿಸಿದ್ರು, ಆದ್ರೆ ಕೇಂದ್ರ ಕೂಡ ಹಂಗೆ ಮಾಡುತ್ತೆ ಅಂತ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಸಚಿವ ಮುನಿಯಪ್ಪ ಆ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಕಲ್ಪ್ರಾಣಿ. ಮುಖ್ಯವಾದ ವಿಷಯ ಏನಂದರೆ, ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದರೂ ಕೂಡ ತಗೊಳ್ತಾ ಇಲ್ಲ ಅಂತಂದು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು. ಮತ್ತೆ ಕೇಂದ್ರದ ಮೇಲೆ ಬಾಂಬ್ ಹಾಕಿದ್ದಾರೆ ಸಚಿವ ಮುನಿಯಪ್ಪ. ಕೇಂದ್ರ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ, ಮಧ್ಯದಲ್ಲಿ ಅಕ್ಕಿಯನ್ನ ನಿಲ್ಲಿಸಬೇಡಿ ಅಂತ ಆಗ್ರಹಿಸಿದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಕೇಂದ್ರದ ಮೇಲೆ ಡೌಟ್? KH ಮುನಿಯಪ್ಪನವ್ರಿಗೆ ಅಂತ ಡೌಟ್ ಯಾಕೆ? ಏನಾದ್ರೂ ಹಿಂಟ್ ಇದೆಯಾ, ಏನಾದ್ರೂ ಕ್ಲೂ ಇದೆಯಾ ಅಕ್ಕಿ ನಿಲ್ಲಿಸ್ಬಿಡ್ತಾರೆ ಅಂತ? ಗೊತ್ತಿಲ್ಲ. ಒಟ್ನಲ್ಲಿ KH ಮುನಿಯಪ್ಪ ಹೇಳ್ತಾ ಇದ್ದಾರೆ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ ಕೇಂದ್ರ ಅಂತ. ರಾಜ್ಯದಲ್ಲಿ ಇವರು ಗ್ಯಾರಂಟಿ ಯೋಜನೆಗಳನ್ನ ಅರ್ಧಕ್ಕರ್ಧದಲ್ಲೇ ಕೈ ಬಿಟ್ಟು ಹಳ್ಳ ಹಿಡಿಸಿದ್ರು, ಆದ್ರೆ ಕೇಂದ್ರ ಕೂಡ ಹಂಗೆ ಮಾಡುತ್ತೆ ಅಂತ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ.
ಒಟ್ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಸಚಿವ ಮುನಿಯಪ್ಪ ಆ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಕಲ್ಪಾಡಿ. ಮುಖ್ಯವಾದ ವಿಷಯ ಏನಂದರೆ ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದರೂ ಕೂಡ ತಗೊಳ್ತಾ ಇಲ್ಲ ಅಂತಂದು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು. ಮತ್ತೆ ಕೇಂದ್ರದ ಮೇಲೆ ಬಾಂಬ್ ಹಾಕಿದ್ದಾರೆ ಸಚಿವ ಮುನಿಯಪ್ಪ. ಕೇಂದ್ರ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ, ಮಧ್ಯದಲ್ಲಿ ಅಕ್ಕಿಯನ್ನ ನಿಲ್ಲಿಸಬೇಡಿ ಅಂತ ಆಗ್ರಹಿಸಿದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಕೇಂದ್ರದ ಮೇಲೆ ಡೌಟ್? KH ಮುನಿಯಪ್ಪನವ್ರಿಗೆ ಅಂತ ಡೌಟ್ ಯಾಕೆ? ಏನಾದ್ರೂ ಹಿಂಟ್ ಇದೆಯಾ, ಏನಾದ್ರೂ ಕ್ಲೂ ಇದೆಯಾ ಅಕ್ಕಿ ನಿಲ್ಲಿಸ್ಬಿಡ್ತಾರೆ ಅಂತ? ಗೊತ್ತಿಲ್ಲ. ಒಟ್ನಲ್ಲಿ KH ಮುನಿಯಪ್ಪ ಹೇಳ್ತಾ ಇದ್ದಾರೆ ಎಷ್ಟು ದಿನ ಅಕ್ಕಿ ಕೊಡುತ್ತೆ ಅಂತ ಗೊತ್ತಿಲ್ಲ ಕೇಂದ್ರ ಅಂತ. ರಾಜ್ಯದಲ್ಲಿ ಇವರು ಗ್ಯಾರಂಟಿ ಯೋಜನೆಗಳನ್ನ ಅರ್ಧಕ್ಕರ್ಧದಲ್ಲೇ ಕೈ ಬಿಟ್ಟು ಹಳ್ಳ ಹಿಡಿಸಿದ್ರು. ಆದ್ರೆ ಕೇಂದ್ರ ಕೂಡ ಹಂಗೆ ಮಾಡುತ್ತೆ ಅಂತ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಸಚಿವ ಮುನಿಯಪ್ಪ ಆ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಕಲ್ಪಾಡಿ. ಮುಖ್ಯವಾದ ವಿಷಯ ಏನಂದರೆ ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದರೂ ಕೂಡ ತಗೊಳ್ತಾ ಇಲ್ಲ ಅಂತಂದು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು